ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುವಂತಹ ಕಿಷ್ಕಿಂದೆ ಕಾಂಡಮ್ ಎನ್ನುವಂಥ ಸಿನಿಮಾ. ಈ ಸಿನಿಮಾ ಮೈಸ್ಟೋರಿಯಸ್ ಆಗಿ ಥ್ರಿಲ್ಲಿಂಗ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ರೀತಿಯ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಅಲ್ಲಿನ ಪೊಲೀಸರು ಪ್ರತಿಯೊಬ್ಬರನ್ನ ಕರೆದು ಅವರ ಹತ್ತಿರವಿರುವಂತ ಗನ್ ಮತ್ತೆ ಅದರ ಲೈಸೆನ್ಸ್, ಗನ್ ಯೂಸ್ ಮಾಡ್ತಿದ್ರೆ ಬುಲೆಟ್ಸ್ ಕೌಂಟ್ ಗಳನ್ನ ಕೂಡ ತಗೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿನಿಮಾದ ಹೀರೋ ಅಜಯ್ ಅಪರ್ಣ ಎನ್ನೋ ಹುಡುಗಿಯನ್ನ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದಾನೆ. ಆಗ ಒಂದು ಫೋನ್ ಬರುತ್ತೆ. ಏನಂದ್ರೆ ಪೊಲೀಸ್ ಅವರು ಅಜಯ್ಗೆ, ನಿಮ್ಮ ತಂದೆ ಅಪ್ಪು ಪಿಳ್ಳಿಯವರು ಗನ್ ಕೊಡ್ಬೇಕಿತ್ತು, ಇವತ್ತೇ ಲಾಸ್ಟ್ ಡೇಟ್, ನೀವೇ ತಗೊಂಡು ಇಲ್ಲಿಗೆ ಬನ್ನಿ ಅಂತಾನೆ. ಅಜಯ್, ಇಲ್ಲ ಸರ್, ನಾನು ಬರೋದು ಲೇಟ್ ಆಗುತ್ತೆ ಅಂತಾನೆ. ಅದಕ್ಕೆ ಪೊಲೀಸರು ಅವನ ಮನೆ ಅಡ್ರೆಸ್ ತಿಳ್ಕೊಂಡು ನಾವೇ ಹೋಗ್ತೀವಿ ಅಂತ ಹೋಗ್ತಾರೆ. ಇದರಿಂದ ಅಜಯ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಏನಂದ್ರೆ ಅವ್ರ ಅಪ್ಪ ಯೂಸ್ ಮಾಡ್ತಿರೋ ಗನ್ ಮಿಸ್ ಆಗಿರುತ್ತೆ. ಎಷ್ಟೇ ಹುಡುಕಿದ್ರು ಸಿಗ್ತಾನೆ ಇರೋದಿಲ್ಲ. ಅಜಯ್ ಅವರ ಅಪ್ಪನಿಗೆ ಫೋನ್ ಮಾಡಿದ್ರೆ ಅವರ ಅಪ್ಪ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಫೋನ್ ಕಟ್ ಮಾಡು ಅಂತ ಕಟ್ ಮಾಡ್ತಾರೆ. ಇವರ ಅಪ್ಪ ಸ್ವಲ್ಪ ಬೇರೆ ತರ, ಏನಂದ್ರೆ ಬೇಗ ಕೋಪ ಮಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಅಜಯ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಈಗಾಗಲೇ ಪೊಲೀಸರು ಗನ್ ತಗೊಳಕ್ಕೆ ಅಂತ ಇಲ್ಲಿಗೆ ಬಂದಿರ್ತಾರೆ. ಅವ್ರಿಗೆ ಗನ್ ಕಳೆದಿರೋದು ಈಗ ಗೊತ್ತಾಗುತ್ತೆ. ಸರಿ, ಕಳೆದು ಹೋಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡಿ, ಇನ್ನೊಮ್ಮೆ ಮನೆ ಸರಿಯಾಗಿ ಹುಡುಕಿ ಅಂತ ಹೇಳಿ ಹೋಗ್ತಾರೆ. ಅವತ್ತು ರಾತ್ರಿ ಅಜಯ್ ಅವರ ಅಣ್ಣನ ಜೊತೆ ಇದರ ಬಗ್ಗೆ ಹಾಗೆ ಮಾತಾಡ್ತಾನೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪರ್ಣ ಹಾಗೆ ಸೆಲ್ಫಿ ತಗೊಳ್ತಾಳೆ. ಅದನ್ನ ಜೂಮ್ ಹಾಕಿದ್ರೆ ಹಿಂದೆ ಇರೋ ಮರದಲ್ಲಿ ಒಂದು ರೇಡಿಯೋ ಕಾಣುತ್ತೆ. ಆಗ ಅಲ್ಲಿಗೆ ಬಂದ ಅರ್ಜುನ್, ಹೌದು ಅದು ರೇಡಿಯೋನೇ. ಏನಂದ್ರೆ ನಮ್ಮ ಮನೆಗೆ ಆಗಾಗ ಕೋತಿಗಳು ಬರ್ತಾ ಇರ್ತವೆ, ರೇಡಿಯೋ ಅಂತ ಅಲ್ಲ, ಪ್ರತಿಯೊಂದು ಮರದ ಮೇಲೂ ಟಾಯ್ಸ್ಗಳು ಗೊಂಬೆಗಳು ಇದಾವೆ ಅಂತಾನೆ. ಇದೆಲ್ಲ ಆ ಕೋತಿಗಳ ಕೆಲಸ ಅಂತಾನೆ. ಅಪರ್ಣ ಅಜಯ್ಗೆ, ಮೇ ಬಿ ಕೋತಿಗಳೇ ಗನ್ ಅನ್ನ ತಗೊಂಡು ಹೋಗಿರ್ಬೋದೇನೋ ಅಂತಾಳೆ. ಅದಕ್ಕೆ ಅಜಯ್, ಇರ್ಬೋದು, ಅದಕ್ಕೆ ತಾನೇ ರಾತ್ರಿ ಅಪ್ಪ ಮರ ಹತ್ತೋರನ್ನ ಕರ್ಸು ಅಂತ ಹೇಳಿದ್ದು. ಅಂತೂ ಬೆಳಗ್ಗೆ ಮರ ಹತ್ತೋರು ಬರ್ತಾರೆ, ಮರವನ್ನ ಹತ್ತಿ ನೋಡ್ತಾರೆ, ಆದ್ರೆ ಏನು ಸಿಗೋದಿಲ್ಲ. ಅಪ್ಪು ಪಿಳ್ಳಿಯವರು ಆರ್ಮಿ ಮ್ಯಾನ್ ಆಗಿರ್ತಾರೆ, ಸ್ವಲ್ಪ ಸ್ಟ್ರಿಕ್ ಆಗಿರ್ತಾರೆ. ಇವರು ಪ್ರತಿಯೊಂದನ್ನ ಬುಕ್ ಅಲ್ಲಿ ಬರಿತಾ ಇರ್ತಾರೆ. ಇವರ ರೂಮ್ಗೆ ಯಾರು ಬರಬಾರ್ದು ಅಂತ ಮೊದಲೇ ವಾರ್ನಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಪ್ಪು ಪಿಳ್ಳಿಯವರು ಕಾರ್ ತಗೊಂಡು ಸುಮದತ್ತ ಎನ್ನೋ ವ್ಯಕ್ತಿ ಹತ್ರ ಬರ್ತಾನೆ. ಅಪ್ಪು ಪಿಳ್ಳೆ ಇವನ ಹತ್ರ ಯಾಕೆ ಬರ್ತಾ ಇದ್ದಾನೆ ಅಂತ ಮುಂದೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅವತ್ತು ರಾತ್ರಿ ಅಪರ್ಣ ಅಜಯ್ನ ಫಸ್ಟ್ ವೈಫ್ ಫೋಟೋಸ್ ಗಳನ್ನ ನೋಡ್ತಾ ಇರ್ತಾಳೆ. ಏನಂದ್ರೆ ಈಗಾಗಲೇ ಅಜಯ್ಗೆ ಮದುವೆ ಆಗಿರುತ್ತೆ, ಅವನಿಗೆ ಒಂದು ಮಗು ಕೂಡ ಇರುತ್ತೆ. ಅವನ ಹೆಸರು ಚಚ್ಚು. ಈಗ ಅವನ ಹೆಂಡತಿ ಕೂಡ ಡೆಡ್ ಆಗಿರ್ತಾಳೆ. ಇನ್ನೊಂದು ಕಡೆ ಚಚ್ಚು ಕಾಣೆಯಾಗಿರ್ತಾನೆ. ಸೊ ಇವಾಗ ಅಜಯ್ ಅವನ ಮಗ ಚಚ್ಚುವನ್ನ ಹುಡುಕೋ ಕೆಲಸ ಮಾಡ್ತಾ ಇರ್ತಾನೆ. ಅವತ್ತು ರಾತ್ರಿ ಅವನಿಗೆ ಗೊತ್ತಿರೋ ಒಬ್ಬರ ಹತ್ರ ತನ್ನ ಮಗ ಚಚ್ಚುವಿನ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾನೆ. ಅವನನ್ನ ಹುಡುಕೋಕೆ ಹೆಲ್ಪ್ ಮಾಡಿ ಅಂತಾನೆ. ಇದಕ್ಕೆ ಅಪೂರ್ಣ ಕೂಡ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಈಗಾಗಲೇ ಅಜಯ್ ಫಾರೆಸ್ಟ್ ಆಫೀಸರ್ ಆಗಿರ್ತಾನೆ. ಅವನು ತನ್ನ ಆಫೀಸಲ್ಲಿ ವರ್ಕ್ ಮಾಡುವಾಗ ಅವನ ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ. ಇಲ್ಲಿ ಕಾಡಲ್ಲಿ ಗನ್ ಶೂಟ್ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಜಯ್ ಮತ್ತೆ ಅವನ ಕೊಲೀಗ್ಸ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಬಂದು ನೋಡಿದ್ರೆ ಕಾಡಲ್ಲಿ ಇರೋ ಆನೆ ಬೋರ್ಡ್ ಮೇಲೆ ಶೂಟ್ ಮಾಡಿರ್ತಾರೆ. ಇನ್ನೊಂದು ಕಡೆ ಅಲ್ಲಿನ ಜನರು ಸುಮದತ್ತ ಎನ್ನೋ ವ್ಯಕ್ತಿಗೆ ಇದೆಲ್ಲ ನೀನೇ ಮಾಡಿದ್ದು ಅಂತ ಬೈತಾ ಇದ್ದಾರೆ. ಏನಂದ್ರೆ ಸುಮದತ್ತ ಎನ್ನೋ ವ್ಯಕ್ತಿ ಸುಮಾರು ವರ್ಷಗಳ ಹಿಂದೆ ನಕ್ಸಲೇಟ್ ಮತ್ತೆ ಬಾಂಬ್ ರೆಡಿ ಮಾಡ್ತಾ ಇರ್ತಾನೆ. ಅದಕ್ಕೆ ಜನರು ಅವನಿಗೆ ಬೈತಾ ಇರ್ತಾರೆ. ಇಲ್ಲಿ ಇದನ್ನ ನೋಡಿದ ಆಫೀಸರ್ಸ್ ಫೈರಿಂಗ್ ಬುಲೆಟ್ ಸೈಜ್ ನೋಡಿದ್ರೆ ಇದು ಒಂದು ಚಿಕ್ಕ ಗನ್ನಿನ ಬುಲೆಟ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಪ್ಪು ಪಿಳ್ಳಿಯವರ ಆಸ್ಪತ್ರೆಗೆ ಬಂದಿರ್ತಾರೆ. ಈ ಫೈರಿಂಗ್ ನಡೆದಿರೋ ವಿಷಯವನ್ನ ಅಲ್ಲಿ ಟಿವಿ ನ್ಯೂಸ್ ಅಲ್ಲಿ ನೋಡಿರ್ತಾರೆ. ಅವತ್ತು ರಾತ್ರಿ ಅಜಯ್ ಅವರ ಅಣ್ಣ, ಅಪ್ಪ ನನ್ನ ಒಂದು ಮಾತು ಕೇಳು, ಅಪ್ಪ ಮತ್ತೆ ಸುಮದತ್ತಣ್ಣ ಯಾವಾಗಾದ್ರೂ ಮೀಟ್ ಆಗಿದ್ರ, ಇವರಿಬ್ರು ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಅಂತಾನೆ. ಅಷ್ಟರಲ್ಲಿ ಅಪರ್ಣ ಬಂದು, ಅಪ್ಪ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಫೋನ್ ಆದ್ರೂ ಮಾಡು ಅಂತಾಳೆ. ಅದಕ್ಕೆ ಅಜಯ್, ಇಲ್ಲ, ಅವರು ಇಷ್ಟೊತ್ತಿಗೆ ಬರ್ತಾ ಇರ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ಯಾರಿಗೂ ಹೇಳೋದಿಲ್ಲ, ನೀನೇನು ಟೆನ್ಷನ್ ತಗೋಬೇಡ ಅಂತಾನೆ. ಇಬ್ರು ಊಟಕ್ಕೆ ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಫೋನ್ ಮಾಡಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಬಾ ಅಂತಾನೆ. ಈ ಕಡೆ ಅಪ್ಪು ಪಿಳ್ಳೆ ಅಲ್ಲಿರೋ ಒಂದು ಕೋತಿನ ನೋಡಿ ತುಂಬಾ ಕೋಪ ಆಗ್ತಾನೆ. ಅಷ್ಟರಲ್ಲಿ ಅಜಯ್ ಕೂಡ ಬರ್ತಾನೆ. ಅಜಯ್ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಕಾರ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಅವ್ರ ಅಪ್ಪ ಅಜಯ್ಗೆ ಬೈತಾನೆ. ಇದನ್ನ ಅಪರ್ಣ ಕೂಡ ಅಬ್ಸರ್ವ್ ಮಾಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅಪರ್ಣ ಕಾಡಲ್ಲಿ ಯಾರೋ ಬೆಂಕಿ ಹಚ್ಚಿದನ್ನ ನೋಡ್ತಾಳೆ. ಅಜಯ್ನನ್ನ ಕರ್ಕೊಂಡು ಅಲ್ಲಿಗೆ ಹೋಗೋಕೆ ನೋಡ್ತಾಳೆ. ಅಷ್ಟರಲ್ಲಿ ಜೋರಾಗಿ ಮಳೆ ಬರುತ್ತೆ. ಅಲ್ಲಿಗೆ ಹೋಗೋಕೆ ಆಗೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಬ್ರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಶಿವದಾಸ್ ಕೂಡ ಬರ್ತಾನೆ. ಇವನು ಇರೋ ಫ್ಯಾಮಿಲಿ ಫ್ರೆಂಡ್, ಇವನೊಬ್ಬ ಪೊಲೀಸ್ ಆಗಿರ್ತಾನೆ. ಇದನ್ನೆಲ್ಲ ನೋಡಿ ಇಲ್ಲಿ ಫಸ್ಟ್ ಟೈಮ್ ಬೆಂಕಿ ಹಾಕಿಲ್ಲ, ಸುಮಾರು ಸಾರಿ ಇಲ್ಲಿ ಬೆಂಕಿ ಹಾಕಿದ್ದಾರೆ ಅಂತಾನೆ. ಶಿವದಾಸ ಅಪ್ಪು ಪಿಳ್ಳೆಗೆ, ಈ ಬೆಂಕಿ ಹಾಕಿದ ಜಾಗ ನಿಮಗೆ ಸೇರಿದ್ದಲ್ವಾ ಅಂತಾನೆ. ಇದನ್ನ ಕೇಳಿದ ಅಪ್ಪು ಪಿಳ್ಳೆ ಕೋಪ ಮಾಡ್ಕೊಂಡು ಹೋಗ್ತಾನೆ. ಶಿವದಾಸ ಅಜಯ್ಗೆ, ಇಲ್ಲಾಂದ್ರೆ ಯಾರಾದ್ರೂ ಕೆಲಸದವರೇ ಕಸವನ್ನ ಪದೇ ಪದೇ ಒಂದೇ ಜಾಗದಲ್ಲಿ ಹಾಕಿ ಸುಡ್ತಾ ಇರ್ಬೋದೇನೋ ಅಂತಾನೆ. ಅದಲ್ಲದೆ ನಿಮ್ಮ ತಂದೆ ಬೇರೆ ಸುಮದತ್ತ ಅವರನ್ನ ನೋಡ್ಕೊಂಡು ಬರ್ತಾ ಇರ್ತಾರಂತೆ ಅಂತ ಹೇಳ್ತಾನೆ. ಅಜಯ್ ಸುಮದತ್ತನ ಬಗ್ಗೆ ಅಪರ್ಣಗೆ ಹೇಳ್ತಾನೆ. ಅಪ್ಪ ಮತ್ತೆ ಸುಮದತ್ತ ಇಬ್ರು ಫ್ರೆಂಡ್ಸ್ ಆಗಿದ್ರು. ಇವರಿಬ್ರು ಒಂದು ಇಲ್ಲಿಗಲ್ ಬಾಂಬ್ ವಿಚಾರಣೆಯಲ್ಲಿ ಸಿಕ್ಕಾಕೊಂಡಿದ್ರು. ತಾತ ಅಪ್ಪನ ಹೇಗೋ ಪಾರ್ ಮಾಡಿ ಆರ್ಮಿಗೆ ಕಳಿಸಿದ್ರು. ಆದ್ರೆ ಈಗಲೂ ಎಲ್ರು ಸುಮದತ್ತನ ಬಗ್ಗೆ ಡೌಟ್ಸ್ ಪಡ್ತಾ ಇರ್ತಾರೆ ಅಂತಾನೆ.
ಅದೇ ಟೈಮ್ಗೆ ಶಿವದಾಸ ಬರ್ತಾನೆ. ಏನಂದ್ರೆ ಚಚ್ಚು ಬಗ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ, ಅದು ಬೆಳಗಾವಿಯಿಂದ ಅಂತಾನೆ. ಅಲ್ಲಿಗೆ ಅವರೆಲ್ಲರೂ ಹೋಗ್ತಾರೆ. ಅಜಯ್ ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಚಚ್ಚು ಬಗ್ಗೆ ಹೇಳ್ತಾ ಅಳ್ತಾ ಇರ್ತಾನೆ. ಇನ್ನೊಂದು ಕಡೆ ಅಪ್ಪು ಪಿಳ್ಳೆ ಕೂಡ ಚಚ್ಚು ಬಗ್ಗೆ ಕೆಲವೊಂದು ಪೇಪರ್ಸ್ ಗಳನ್ನ ನೋಡ್ತಾ ಇರ್ತಾನೆ. ಸೊ ಇವಾಗ ಅಜಯ್ ಮತ್ತೆ ಎಲ್ರು ಬೆಳಗಾವಿಯಲ್ಲಿರೋ ಮಾರ್ಚರಿಗೆ ಬಂದಿರ್ತಾರೆ. ಏನಂದ್ರೆ ಒಬ್ಬ ಹುಡುಗನ ಶವ ಪತ್ತೆ ಆಗಿರುತ್ತೆ, ಅದು ಯಾರ್ದು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅದು ಅವರ ಚಚ್ಚುದು ಇರ್ಬೋದೇನೋ ಅಂತ ಬಂದಿರ್ತಾರೆ. ಅಜಯ್ ಒಳಗಡೆ ಹೋಗಿ ಅಳ್ತಾ ಬಾಡಿಯನ್ನ ನೋಡ್ತಾನೆ. ಅದು ಅವನ ಮಗನ ಬಾಡಿ ಆಗಿರೋದಿಲ್ಲ. ಸಮಾಧಾನದಿಂದ ಹೊರಗಡೆ ಬರ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಒಬ್ಬ ಹೆಂಗಸು ಅಪ್ಪು ಪಿಳ್ಳೆ ಹತ್ರ ಬಂದು ಮನೆಯವರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ನಿಮ್ಮ ಹೆಂಡತಿ ಹೆಸರು ಏನಂತ ಕೇಳ್ತಾಳೆ. ಅದಕ್ಕೆ ಅಪ್ಪು ಪಿಳ್ಳೆ ಇಲ್ಲ, ಅವಳು ತೀರ್ ಹೋಗಿದ್ದಾಳೆ ಅಂತಾನೆ. ಮತ್ತೆ ನಿಮ್ಮ ಇಬ್ಬರ ಮಕ್ಕಳ ಹೆಸರು ಏನಂತ ಕೇಳಿದ್ರೆ ಅವನು ತನ್ನ ಮೊಬೈಲ್ನ ನೋಡಿ ಅವರ ಮಕ್ಕಳ ಹೆಸರನ್ನ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಅಪ್ಪಣ್ಣ ಅಜಯ್ ಹತ್ರ ನಿಮ್ಮ ಅಪ್ಪನ ವಿಚಾರವಾಗಿ ಮಾತಾಡಬೇಕು ಅಂತಾಳೆ. ಅಷ್ಟರಲ್ಲಿ ಅವನ ಅಪ್ಪ ಬಂದು ನಿಂಗೆ ನಾನು ಡೋರ್ ಲಾಕ್ ಮಾಡಿಸು ಅಂತ ಹೇಳಿದ್ದಾನೆ, ನಾಳೆ ರೆಡಿ ಮಾಡಿಸ್ಬೇಕು ಅಂತ ಹೋಗ್ತಾನೆ. ಅದಕ್ಕೆ ಅಜಯ್ ಅವರ ಅಪ್ಪನ ಬಿಹೇವಿಯರ್ ನೋಡಿ ಅಪರ್ಣಗೆ ನೀನು ಅವರ ರೂಮ್ಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಇನ್ನು ಮುಂದೆ ಹೋಗಬೇಡ ಅಂತಾನೆ. ನಂತರ ಅಪರ್ಣ ಅಜಯ್ಗೆ ಇದು ಇನ್ಸುಲಿನ್ ಮಾತ್ರೆ ಅಲ್ಲ, ನ್ಯೂರೋ ಪೇಷಂಟ್ ತಗೊಳ್ಳೋದು ಅಂತಾಳೆ. ಅಂದ್ರೆ ನೆನಪಿನ ಶಕ್ತಿ ಇಲ್ದವರು, ಮರುವಿನ ಕಾಯಿಲೆ ಇರೋರು ಮಾತ್ರ ತಗೊಳ್ತಾ ಇರ್ತಾರೆ. ಅವತ್ತು ನಿಮ್ಮ ಅಪ್ಪನ ಫ್ರೆಂಡ್ ಮನೆಗೆ ಬಂದಾಗ ಅವರು ಸೈಲೆಂಟ್ ಆಗಿ ಇದ್ರು. ಅದಲ್ಲದೆ ಒಂದು ಬುಕ್ಕಲ್ಲಿ ಕೂಡ ಏನೋ ಬರಿತಾ ಇದ್ರು. ಮತ್ತೆ ಅವತ್ತು ಕಾರ್ ಕೆಟ್ಟೋಗಿದೆ ಅಂತ ಫೋನ್ ಮಾಡಿದಾಗ ತಕ್ಷಣನೇ ಕಾರ್ ಸ್ಟಾರ್ಟ್ ಆಯ್ತು. ಮೇ ಬಿ ಅವರಿಗೆ ರೋಡ್ ಯಾವುದು ಅಂತ ಕನ್ಫ್ಯೂಸ್ ಆಗಿರ್ಬೋದನೋ ಅಂತಾಳೆ. ಅದಕ್ಕೆ ಅಜಯ್ ಹೌದು, ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ, ಮರುವಿನ ಕಾಯಿಲೆ ಇದೆ ಅಂತಾನೆ. ಇದೇ ರೀತಿ ನಾವು ಕೂಡ ಒಂದು ದಿನ ಅಪ್ಪನಿಗೆ ಈ ವಿಷಯದ ಬಗ್ಗೆ ಹೇಳಿ ಆಸ್ಪತ್ರೆಗೆ ಹೋಗೋಣ ಅಂದಿದ್ದಕ್ಕೆ ಅಪ್ಪ ಬೈದು ಗಲಾಟೆ ಮಾಡಿಬಿಟ್ಟಿದ್ರು. ಅದಕ್ಕೆ ಅಂತ ಅವ್ರ ಆರ್ಮಿ ಫ್ರೆಂಡ್ಸ್ ಅನ್ನ ಕರೆಸಿದ್ರು ಕೂಡ ಅವರು ಹೊಸ ವ್ಯಕ್ತಿ ಅಂತಾನೆ ಬಿಹೇವ್ ಮಾಡ್ತಾ ಇದ್ರು ಅಂತಾನೆ. ಹಾಗೆ ಒಂದು ದಿನ ಅವರ ಆರ್ಮಿ ಫ್ರೆಂಡ್ ಬಂದು ಅವರ ಜೊತೆ ಮಾತಾಡ್ತಾನೆ. ನೆಕ್ಸ್ಟ್ ಅವರು ಅಜಯ್ ಜೊತೆ ಈ ಕಂಡೀಷನ್ ತುಂಬಾ ಮೇಲೆ ಹೋಗಿದೆ, ನ್ಯೂರೋಥೆರಪಿ ಮಾಡಿಸಿದ್ರು ಡೌಟ್ ಅಂತಾನೆ. ಇದೇ ವಿಚಾರವಾಗಿ ಆರ್ಮಿಯಲ್ಲಿ ಮರೆತು ಅವನ ಗನ್ನನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬಿಟ್ಟಿದ್ದ. ಸೊ ಇದರಿಂದ ಅವನನ್ನ ಆರ್ಮಿಯಿಂದ ತೆಗೆದು ಹಾಕಿದ್ರು ಅಂತಾನೆ. ಪ್ರೆಸೆಂಟ್ ಅಲ್ಲಿ ಅವ್ರ ಅಪ್ಪನ ಬಗ್ಗೆ ಇದ್ರ ಬಗ್ಗೆ ಅಪರ್ಣಗೆ ಹೇಳ್ತಾನೆ. ಇನ್ನೊಂದು ಕಡೆ ಅಜಯ್ ಮತ್ತೆ ಅಪರ್ಣ ಚಚ್ಚು ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಪರ್ಣ ಅವತ್ತು ಚಚ್ಚು ಕಾಣೆಯಾದ ದಿನ ಮನೆಯಲ್ಲಿ ಅಪ್ಪ ಮಾತ್ರ ಇದ್ದಿದ್ದು, ಚಚ್ಚು ಮತ್ತೆ ಇವರಿಬ್ಬರ ನಡುವೆ ಏನಾಯ್ತು ಅನ್ನೋದು ಅಪ್ಪನಿಗೆ ಮಾತ್ರ ಗೊತ್ತಿರಬಹುದು ಅಂತಾಳೆ. ಅದನ್ನ ಕೂಡ ಅಪ್ಪ ಮರ್ತಿರ್ಬೋದೇನೋ ಅಂತಾಳೆ. ನೆಕ್ಸ್ಟ್ ಸೀನಲ್ಲಿ ಒಂದು ದಿನ ಪೊಲೀಸರು ಅಜಯ್ ಪಕ್ಕದ ಎಸ್ಟೇಟ್ಗೆ ಬರ್ತಾರೆ. ಏನಂದ್ರೆ ಅಲ್ಲಿ ಯಾರ್ದ ಬಾಡಿ ಇದೆ ಅಂತ ಗೊತ್ತಾಗಿರುತ್ತೆ. ಅಲ್ಲಿಗೆ ಅಜಯ್ ಮತ್ತೆ ಅಪರ್ಣ ಬರ್ತಾರೆ. ಅಲ್ಲೇ ಇದ್ದ ಶಿವದಾಸ್ ಇವನ ಹತ್ರ ಬರ್ತಾನೆ. ಅಜಯ್ ತುಂಬಾ ಹೆದರಿ ಅಲ್ಲಿರೋ ಬಾಡಿ ಯಾರ್ದು ಅಂತ ಕೇಳ್ತಾನೆ. ಶಿವದಾಸ್ ಇನ್ನೂ ಗೊತ್ತಾಗಿಲ್ಲ, ನೀನು ಮನೆಗೆ ಹೋಗು, ನಾನು ಆಮೇಲೆ ಬಂದು ಹೇಳ್ತೀನಿ ಅಂತಾನೆ. ಅವ್ರ ತಂದೆ ಮನೆ ಮೇಲಿಂದಲೇ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಫಾರೆನ್ಸಿಕ್ ಅವರು ಬರ್ತಾರೆ. ಇಲ್ಲಿರುವ ಎಲುಬುಗಳು ಚಿಕ್ಕದಾಗಿವೆ ಅಂತ ಚೆಕ್ ಮಾಡಿದಾಗ ಅದು ಒಂದು ಕೋತಿ ಮೂಳೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ದಿನಲ್ಲಿ ಅವತ್ತು ನೈಟ್ ಅಜಯ್ ಅಪರ್ಣಗೆ ಆ ಕೋತಿ ಸುತ್ತಿರೋದು ಬುಲೆಟ್ ಶೂಟ್ ಇಂದ ಅಂತ ಹೇಳ್ತಾನೆ. ಆ ಸೈಟ್ ಕೊಟ್ಟು 2 ವರ್ಷ ಆಯ್ತು, ಆದ್ರೆ ಆ ಕೋತಿ ಸತ್ತು 3 ವರ್ಷ ಆಗಿದೆ ಅಂತಾನೆ. ಇದಾದ ನಂತರ ಪೊಲೀಸರು ಆ ಕೋತಿ ಡೆತ್ ಮತ್ತೆ ಅದರಲ್ಲಿ ಸಿಕ್ಕಿರೋ ಬುಲೆಟ್ ಬಗ್ಗೆ ಮಾತಾಡುವಾಗ ಅಪ್ಪು ಪಿಳ್ಳಿಯವ್ರದ್ದು ಕೂಡ ಸೇಮ್ ಸೈಜ್ ಬುಲೆಟ್ಸ್ ಅಂತ ಹೇಳ್ತಾರೆ. ಈ ಬುಲೆಟ್ ಯಾಕೆ ಇವ್ರದೇ ಆಗಿರ್ಬೋದು ಅಂತ ಹೇಳ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಸರ್ ಇತ್ತೀಚೆಗೆ ಅವರ ಮೊಮ್ಮಗ ಕೂಡ ಕಳೆದು ಹೋಗಿದ್ದಾನೆ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಅಪ್ಪು ಪಿಳ್ಳೆ ಸುಮದತ್ ಅವನ ಜೊತೆ ಮಾತಾಡಿದ್ದನ್ನ ಅಜಯ್ ನೋಡ್ತಾನೆ. ನೆಕ್ಸ್ಟ್ ಅವರ ಅಪ್ಪನನ್ನ ಮನೆಗೆ ಕರ್ಕೊಂಡು ಹೋಗುವಾಗ ಕೋತಿ ಬಾಡಿಯಲ್ಲಿರೋ ಬುಲೆಟ್ ಗನ್ ಬಗ್ಗೆ ಮಾತಾಡ್ತಾನೆ. ಆದ್ರೆ ಅವರಪ್ಪ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಡೇ ಅಪ್ಪು ಪಿಳ್ಳೆ ಆಸ್ಪತ್ರೆಗೆ ಹೋಗಿ ಬರುವಾಗ ಅದನ್ನ ಕೂಡ ಬುಕ್ ಅಲ್ಲಿ ಬರೆದಿರ್ತಾನೆ. ನಂತರ ಮನೆಗೆ ಹೋಗುವಾಗ ಆ 2 ರೋಡ್ ನೋಡಿ ಕನ್ಫ್ಯೂಸ್ ಆಗುತ್ತೆ. ಹಾಗೆ ಸುಮ್ಮನೆ ಕಾರ್ ಆಫ್ ಮಾಡಿ ಕೂತಿದಾಗ ಆಗ ಅವರ ಊರಿಗೆ ಹೋಗೋ ಬಸ್ ಬರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ರೆ ಅಲ್ಲಿ ಅವನ ಫ್ರೆಂಡ್ ಕಾಯ್ತಾ ಇರ್ತಾನೆ. ಅವನನ್ನ ನೋಡಿ ಅಪ್ಪು ಪಿಳ್ಳೆ ಶಾಕ್ ಆಗ್ತಾನೆ. ಇವನಿಗೆ ಅವನು ಯಾರು ಅನ್ನೋದು ನೆನಪಿರೋದಿಲ್ಲ. ಮನೆ ಸೀದಾ ಒಳಗೆ ಹೋಗಿ ಅವನ ಫೋಟೋ ನೋಡ್ತಾನೆ. ಮತ್ತೆ ಅವನ ಹೆಸರಲ್ಲಿ ಇರೋ ಬುಕ್ ತೆಗೆದು ಅವನ ಬಗ್ಗೆ ತಿಳ್ಕೊಂತಾನೆ. ಅದರಂತೆ ಅಪ್ಪು ಪಿಳ್ಳೆ ಅವನಿಗೆ ಕ್ವಶನ್ ಕೇಳ್ತಾ ಇರ್ತಾನೆ. ಆಗ ಅವನ ಫ್ರೆಂಡ್ ಕೆಲವೊಂದು ಓಲ್ಡ್ ಸ್ಟೋರಿ ಹೇಳ್ತಾ ಇರ್ತಾನೆ. ಆ ಬುಕ್ಕಲ್ಲಿ ಇವನು ಹೇಳೋದು ಎಲ್ಲ ಸುಳ್ಳು ಅಂತ ಬರ್ದಿರುತ್ತೆ. ಅವನು ಅಪ್ಪು ಪಿಳ್ಳಿಗೆ ನಾನು ನೀನು ಚೆಕಪ್ ಕಾಶ್ಮೀರದಲ್ಲಿ ಎಂಜಾಯ್ ಮಾಡ್ತಿರೋದನ್ನ ಹೇಳ್ತಾನೆ. ಅದಕ್ಕೆ ಅಪ್ಪು ಪಿಳ್ಳೆ ಇಲ್ಲ, ಅವನು ಕಾಶ್ಮೀರದಲ್ಲಿ ಇದ್ದಿಲ್ಲ. ಹೀಗೆ ಅವನು ಸುಳ್ಳು ಹೇಳ್ತಾ ಇರೋದು ಗೊತ್ತಾಗುತ್ತೆ. ಅಪ್ಪು ಪಿಳ್ಳೆ ಅವನಿಗೆ ಯಾರು ನೀನು, ಯಾಕೆ ಸುಳ್ಳು ಹೇಳ್ತಾ ಇದೀಯ ಅಂತಾನೆ. ನಾನು ಹೇಳ್ತಿರೋ ಸುಳ್ಳನ್ನ ನಿಜ ಅಂತ ಒಪ್ಕೊಳ್ತಾ ಇದ್ದೀಯ ಅಂತಾನೆ. ಹಾಗೆ ಅವನನ್ನ ಹಿಡ್ಕೊಳ್ತಾನೆ. ಇಬ್ಬರು ಕೆಳಗೆ ಬೀಳ್ತಾರೆ. ಅಷ್ಟೊತ್ತಿಗೆ ಅಜಯ್ ಅಪರ್ಣ ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಆ ವ್ಯಕ್ತಿ ಅಪ್ಪು ಪಿಳ್ಳೆ ಬುಕ್ಕಲ್ಲಿರೋ ಕೆಲವೊಂದು ಪೇಪರ್ಸ್ಗಳನ್ನ ಕೇಳ್ತಾನೆ. ಅಜಯ್ಗೆ ಅವರು ಸರಿ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೋಗ್ತಾನೆ. ಇನ್ನೊಂದು ಕಡೆ ಇಬ್ರು ಫೋಟೋ ಶೂಟರ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಒಂದು ಫೋಟೋವನ್ನ ತೋರಿಸ್ತಾರೆ. ಏನಂದ್ರೆ 4 ಕೋತಿಗಳು ಒಂದು ಗನ್ ಅನ್ನ ಹಿಡ್ಕೊಂಡಿರೋ ಚಿತ್ರ. ನಂತರ ಅದು ಟಿವಿ ನ್ಯೂಸ್ ಅಲ್ಲಿ ಕೂಡ ಬರುತ್ತೆ. ಸೊ ಇಲ್ಲಿ ಪೊಲೀಸರು ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಇದು ಯಾಕೆ ಅಪ್ಪು ಪಿಳ್ಳಿಯವರ ಗನ್ ಆಗಿರ್ಬೋದು ಅಂತಾನೆ. ನೆಕ್ಸ್ಟ್ ಅಪ್ಪು ಪಿಳ್ಳಿಯನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಆ ಫೋಟೋವನ್ನ ತೋರಿಸಿದಾಗ ಅಪ್ಪು ಪಿಳ್ಳೆ ಇದು ನಂದೇ ಗನ್ ಅಂತ ಹೇಳ್ತಾನೆ.
ಕೆಲವೊಬ್ರು ಇದು ಟಾಯ್ಸ್ ಗನ್ ಕೂಡ ಆಗಿರ್ಬೋದಲ್ಲ ಅಂತಾನೆ. ನಂತರ ಪೊಲೀಸರು ಅಪ್ಪು ಪಿಳ್ಳೆಯವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಕ್ಕೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅಪ್ಪು ಪಿಳ್ಳೆ ಕೆಲವೊಂದು ಹಾಳೆಗಳನ್ನ ಅವರ ಎಸ್ಟೇಟ್ ಅಲ್ಲಿ ಸುಡ್ತಾ ಇರ್ತಾನೆ. ಸೊ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಮುಂಚೆಯಿಂದಲೂ ಇಲ್ಲಿ ಸುಡ್ತಾ ಇರೋದು ಕೆಲಸದವರಲ್ಲ, ಅಪ್ಪು ಪಿಳ್ಳೆನೇ ಆಗಿರ್ತಾನೆ. ಹಾಗೆ ಅಪ್ಪು ಪಿಳ್ಳೆ ಏನೋ ಹಾಳೆಗಳನ್ನ ಸುಡ್ತಾ ಇರುವಾಗ ಇದನ್ನ ಅಪ್ಪಣ್ಣ ನೋಡ್ತಾಳೆ. ಅಪ್ಪು ಪಿಳ್ಳೆ ಹೋದ ಮೇಲೆ ಅಪ್ಪಣ್ಣ ಬೆಂಕಿಯನ್ನ ಆರಿಸೋಕೆ ನೋಡ್ತಾಳೆ. ಅಷ್ಟರಲ್ಲಿ ಅಪ್ಪು ಪಿಳ್ಳೆ ಮತ್ತೆ ಅಲ್ಲಿಗೆ ಬರ್ತಾನೆ. ಅವಳನ್ನ ಬೆಂಕಿನ ಆರಿಸೋಕೆ ಬಿಡೋದಿಲ್ಲ, ಅವಳನ್ನ ತಳ್ತಾನೆ. ಮತ್ತೆ ಅವರಿಬ್ಬರು ಹಾಗೆ ತಳ್ಳಾಡ್ತಾ ಇರುವಾಗ ಅಜಯ್ ಅಲ್ಲಿಗೆ ಬರ್ತಾನೆ. ಅವರಿಬ್ಬರನ್ನ ನೋಡಿ ಅವರಿಬ್ಬರನ್ನ ತಳ್ತಾನೆ. ಇಬ್ರು ಬೀಳ್ತಾರೆ. ನಂತರ ಎದ್ದ ಅಪ್ಪು ಪಿಳ್ಳೆ, ಅಜಯ್ ನಿಮ್ಮ ನಡುವೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಒಳಗಡೆ ಮಾತಾಡ್ಕೋಬೇಕು, ಇಲ್ಲಲ್ಲ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಬಂದ ಪೊಲೀಸರು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನಿನ್ನ ಮತ್ತೆ ಸುಮದತ್ತ ಅವರ ನಡುವೆ ಏನಾಗಿದೆ, ಆ ಕೋತಿಯಲ್ಲಿ ಸಿಕ್ಕಿರೋ ಬುಲೆಟ್ಗೂ ನಿನ್ನ ಮಿಸ್ ಆಗಿರೋ ಗನ್ಗೂ ಮ್ಯಾಚಿಂಗ್ ಆಗಿದೆ ಅಂತಾನೆ. ನಿಜ ಹೇಳು, ಅದು ಹೇಗಾಗಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಪ್ಪು ಪಿಳ್ಳಿಗೆ ಏನು ನೆನಪಾಗೋದೇ ಇಲ್ಲ. ಅದರ ನಂತರ ಅಪ್ಪು ಪಿಳ್ಳೆ ಹಾಗೆ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಅಜಯ್ ಮತ್ತೆ ಅಪರ್ಣ ಸುಮದತ್ತನ ಹತ್ರ ಬರ್ತಾರೆ. ಈಗ ಸುಮದತ್ತ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಏನಂದ್ರೆ ಒಂದು ದಿನ ಸುಮದತ್ತ ಅಪ್ಪು ಪಿಳ್ಳೆ ಮನೆ ಹತ್ರ ಬರ್ತಿರುವಾಗ ಕಾಡಲ್ಲಿ ಗನ್ ಸೌಂಡ್ ಕೇಳಿಸುತ್ತೆ. ಅಲ್ಲಿಗೆ ಬರ್ತಾನೆ. ಬಂದು ನೋಡಿದ್ರೆ ಅಪ್ಪು ಪಿಳ್ಳೆ ಅವರ ಮೊಮ್ಮಗ ಚಚ್ಚುವನ್ನ ಹೊಡಿತಾ ಇರ್ತಾನೆ. ಏನಂದ್ರೆ ಚಚ್ಚು ಅವರ ತಾತನ ಗನ್ ತಗೊಂಡು ಒಂದು ಕೋತಿಯನ್ನ ಮಿಸ್ ಆಗಿ ಶೂಟ್ ಮಾಡಿರ್ತಾನೆ. ಈಗ ಕೋತಿ ಬೇರೆ ಸತ್ತೋಗಿರುತ್ತೆ. ಸುಮದತ್ತ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಕೋತಿಯನ್ನ ಅಲ್ಲೇ ಹೂತಾಕಿರ್ತಾನೆ. ಸೊ ನಾವು ಈ ಕೋತಿಯ ಮೂಳೆಯನ್ನ ಅವಾಗಲೇ ನೋಡಿದ್ದೀವಿ. ನಂತರ ಸುಮದತ್ತ ಅಪ್ಪು ಪಿಳ್ಳೆ ಏನೂ ಆಗದೆ ಇರೋ ತರ ಹ್ಯಾಪಿ ಅಂತಾನೆ ಇರ್ತಾನೆ. ಇದನ್ನ ನೋಡಿ ಅವನು ಶಾಕ್ ಆಗಿರ್ತಾನೆ. ಗನ್ ಕಳೆದ ಮೇಲೆ ಅಪ್ಪು ಪಿಳ್ಳೆ ನನ್ನ ಹತ್ತಿರ ದಿನ ನಡೆದ ವಿಷಯಗಳನ್ನ ಹೇಳಿ ಮತ್ತೆ ದಿನ ಅದನ್ನ ಕೇಳಿ ಹೋಗ್ತಾ ಇರ್ತಿದ್ದ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಅಪರ್ಣ ಅಲ್ಲಿ ಸುಟ್ಟಿರೋ ಹಾಳೆಗಳನ್ನ ತುಂಡು ತಗೊಂಡು ಮನೆ ಒಳಗಡೆ ಜೋಡಿಸ್ತಾಳೆ. ಇನ್ನೊಂದು ಕಡೆ ಅಜಯ್ ಪೊಲೀಸ್ ಸ್ಟೇಷನ್ಗೆ ಬಂದು ಗಲಾಟೆ ಮಾಡ್ತಾನೆ. ಅಪರ್ಣ ಮನೆಯಲ್ಲಿ ಹಾಳೆಗಳನ್ನ ಜೋಡಿಸಿದಾಗ 2 ಬುಲೆಟ್ ಮಿಸ್ಸಿಂಗ್ ಅಂತ ಬರೆದಿರುತ್ತೆ. ಅವರ ಮಾವ ಅಂದ್ರೆ ಅಪ್ಪು ಪಿಳ್ಳೆಯವರ ರೂಮ್ಗೆ ಹೋಗಿ ಏನಾದರೂ ಸಿಗುತ್ತೆ ಅಂತ ನೋಡ್ತಾಳೆ. ಅಲ್ಲಿ ಅಪ್ಪು ಪಿಳ್ಳೆ ಪ್ರತಿಯೊಬ್ಬರ ಬಗ್ಗೆ ಬರೆದಿರುವಂತ ಬುಕ್ಗಳು ಪ್ರತಿಯೊಂದು ಕೀ ಮೇಲೂ ಯಾವ್ದರ ಕೀ ಅಂತ ಬರ್ದಿರುತ್ತೆ. ಹಾಗೆ ಹುಡುಕ್ತಿರುವಾಗ ಎಷ್ಟು ದಿನ ಕಳೆದು ಹೋಗಿದೆ ಅಂತಿದ್ದ ಗನ್ ಅಲ್ಲಿ ಸೇಫ್ಟಿ ಲಾಕರ್ ಅಲ್ಲೇ ಇರುತ್ತೆ. ಅದನ್ನ ನೋಡಿ ಶಾಕ್ ಆಗ್ತಾಳೆ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಯಾರು ಅಂದ್ರೆ ಅಪ್ಪು ಪಿಳ್ಳಿಯವರ ಆರ್ಮಿ ಫ್ರೆಂಡ್ ಅಲ್ಲ, ಇವರು ನ್ಯೂರೋಥೆರಪಿ ಡಾಕ್ಟರ್ ಆಗಿರ್ತಾರೆ. ಅಪ್ಪು ಪಿಳ್ಳಿಯನ್ನ ಚೆಕ್ ಮಾಡಕ್ಕೋಸ್ಕರನೇ ಅವತ್ತು ಅವರ ಫ್ರೆಂಡ್ ಅಂತ ಮನೆಗೆ ಹೋಗಿರ್ತಾರೆ. ಈ ಕಡೆ ಅಜಯ್ ಪೊಲೀಸರ ಹತ್ರ ಅವರ ಅಪ್ಪನ ಮರುವಿನ ಕಾಯಿಲೆ ಬಗ್ಗೆ ಹೇಳ್ತಾರೆ. ಆಗ ಪೊಲೀಸ್ ಇನ್ನೊಬ್ಬ ಪೊಲೀಸ್ ಹತ್ರ ಹೋಗ್ತಾನೆ. ಏನಂದ್ರೆ ಅಪ್ಪು ಪಿಳ್ಳಿಯವರ ಮೆಂಟಲ್ ಪ್ರಾಬ್ಲಮ್ ಇಂದಾನೆ ಆರ್ಮಿಯಿಂದ ಅವನನ್ನ ವಾಪಸ್ ಕಳಿಸಿದ್ರು. ಅಂತವನಿಗೆ ನೀವು ಹೇಗೆ ಲೈಸೆನ್ಸ್ ಕೊಟ್ರಿ ಅಂತ ಸರ್ಕಾರ ನಮ್ಗೆ ಕ್ವಶನ್ ಕೇಳುತ್ತೆ ಅಂತಾನೆ. ಇದಾದ ನಂತರ ಅಜಯ್ ಅವರ ಅಪ್ಪನನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ರೂಮ್ಗೆ ಬಂದಂತೆ ನನ್ನ ರೂಮ್ಗೆ ಯಾರು ಬಂದಿದ್ರು ಅಂತ ಜೋರಾಗಿ ಹೇಳ್ತಾನೆ. ಅಪರ್ಣನನ್ನ ನೋಡಿ ನೀನೇ ನನ್ನ ರೂಮ್ಗೆ ಬಂದಿರ್ತೀಯ ಅಂತ ಬೈದ್ ಕಳಿಸ್ತಾನೆ. ಡಾಕ್ಟರ್ ಹೇಳಿದ ಪ್ರಕಾರ ಅಪ್ಪು ಪಿಳ್ಳೆ ಬೆಂಕಿಲಿ ಸುಡ್ತಾ ಇರೋದು ಅವನಿಗೆ ಬೇಡದೇ ಇರೋ ವಿಷಯಗಳಾಗಿರ್ಬೋದು ಅಂತಾನೆ. ಅಪರ್ಣ ಅಜಯ್ಗೆ ಇಲ್ಲಿ ನೋಡು 2 ಬುಲೆಟ್ಸ್ ಮಿಸ್ಸಿಂಗ್ ಅಂತ ಅಪ್ಪ ಬರ್ದಿದ್ದಾರೆ. ಅದರಲ್ಲಿ ಚಚ್ಚು ಕೋತಿಗೆ 1 ಬುಲೆಟ್ ಅನ್ನ ಶೂಟ್ ಮಾಡಿದ್ದಾನೆ. ಆದ್ರೆ ಇನ್ನೊಂದು ಬುಲೆಟ್ ಎಲ್ಲಿ ಹೋಯ್ತು, ಮತ್ತೆ ಆ ಗನ್ ತೋರಿಸಿ ಗನ್ ಇಲ್ಲೇ ಇದ್ರು ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಏನಕ್ಕೆ ಕೊಡ್ಬೇಕಿತ್ತು. ಚಚ್ಚು ನಿಮಗೆ ಮಾತ್ರ ಮಗ ಅಲ್ಲ, ನಂಗೂ ಕೂಡ ಮಗನೇ. ಅವನಿಗೆ ಏನಾಯ್ತು ಅಂತ ಗೊತ್ತಾಗ್ಬೇಕು. ಆ ಇನ್ನೊಂದು ಬುಲೆಟ್ ಎಲ್ಲಿ ಹೋಯ್ತು ಅಂತ ಕೇಳ್ತಾಳೆ. ಅಜಯ್ ನೀನು ಅಪ್ಪನ ಮೇಲೆ ಡೌಟ್ ಪಡ್ತಿದೀಯಾ? ಹೌದು, ಅಪ್ಪನಿಗೂ ಕೂಡ ಅದೇ ಡೌಟು. ಚಚ್ಚು ಮಿಸ್ ಆಗಿರೋದು ನನ್ನಿಂದನ ಅಂತ ಡೌಟ್ ಇದೆ. ಪ್ರತಿಯೊಂದು ನ್ಯೂಸ್ ಪೇಪರ್ ಕಲೆಕ್ಟ್ ಮಾಡಿ ನೋಡ್ತಿದ್ದಾರೆ. ಆ 1 ಬುಲೆಟ್ ಮಿಸ್ ಹೇಗಾಯ್ತು, ನನ್ನಿಂದ ಚಚ್ಚುಗೆ ಏನಾಯ್ತು, ನನ್ನಿಂದ ಚಚ್ಚುಗೆ ಏನಾಗಿರ್ಬೋದು ಅದೆಲ್ಲ ನಂಗೆ ನೆನ್ಪು ಬರ್ತಿಲ್ಲ ಅಂತ ಅವರು ದಿನೇ ದಿನೇ ರಿಮೆಂಬರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಾನೆ. ಅಪರ್ಣ ಅಜಯ್ಗೆ ಚಚ್ಚು ಅವನ ಬರ್ಡೇ ದಿನ ಮಾರ್ಚ್ 19ಕ್ಕೆ ತಾನೇ ಅವನು ಮಿಸ್ ಆಗಿದ್ದು. ಆದ್ರೆ ನೀವು ಮಾರ್ಚ್ 20ಕ್ಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತಾಳೆ. ಈಗ ಅಜಯ್ ಒಂದು ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾನೆ. ಏನಂದ್ರೆ ಅವತ್ತು ಅವನ ಬರ್ಡೇ ದಿನ ಅವರನ್ನ ಮನೆಗೆ ಬಿಟ್ಟು ರಾತ್ರಿ ಮನೆಗೆ ಬರ್ತಾನೆ. ರೂಮ್ಗೆ ಬಂದು ನೋಡಿದ್ರೆ ಚಚ್ಚು ಗನ್ ಬುಲೆಟ್ ಇಂದ ಸತ್ತಿರ್ತಾನೆ. ಅಜಯ್ ಅಳ್ತಾ ಅವನ ಹೆಂಡತಿಯನ್ನ ಕೇಳ್ತಾನೆ. ಅವನ ಹೆಂಡತಿ ಗನ್ ಅವನ ಹತ್ರ ಇಟ್ಕೊಂಡಿದ್ದ, ಕೇಳಿದ್ರೆ ಕೊಡ್ಲಿಲ್ಲ. ಫೋರ್ಸೆಬಲಿ ಅವನಿಂದ ಕಿತ್ಕೊಳ್ಳುವಾಗ ಮಿಸ್ ಆಗಿ ಟ್ರಿಗರ್ ಪ್ರೆಸ್ ಆಯ್ತು ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅವರ ತಂದೆ ಮನೆಯಲ್ಲಿ ಏನೂ ಆಗದೆ ಇರೋ ತರ ಒಬ್ಬೊಬ್ಬರು ಓಡಾಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಅಜಯ್ನ ಹೆಂಡತಿ ಓವರ್ ಆಗಿ ಪೇನ್ ಕಿಲ್ಲರ್ ಮಾತ್ರೆಯನ್ನ ನುಂಗ್ಬಿಡ್ತಾಳೆ. ತಕ್ಷಣ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಇದಾದ ನಂತರ ಮನೆಗೆ ಬಂದು ರೂಮ್ ಓಪನ್ ಮಾಡ್ತಾನೆ. ಚಚ್ಚು ಅಲ್ಲಿ ಇರೋದಿಲ್ಲ. ರೂಮ್ ಎಲ್ಲ ಕ್ಲೀನ್ ಆಗೇ ಇರುತ್ತೆ, ಗನ್ನು ಕಾಣಿಸ್ತಾ ಇರೋದಿಲ್ಲ. ಇದನ್ನ ನೋಡಿದ ಅಜಯ್ ಶಾಕ್ ಆಗ್ತಾನೆ. ಇನ್ನೊಂದು ಕಡೆ ಅವರ ತಂದೆಯನ್ನ ನೋಡಿದ್ರೆ ಅವರು ಏನು ಆಗಿಲ್ಲ ಅಂತ ಊಟ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಅಪ್ಪು ಪಿಳ್ಳೆ ಅವರ ಎಸ್ಟೇಟ್ ನಲ್ಲಿ ಏನೋ ಹಾಳೆಗಳನ್ನ ಸುಡ್ತಾ ಇರ್ತಾರೆ. ಅಜಯ್ ಅಲ್ಲಿಗೆ ಬರ್ತಾನೆ. ಅಜಯ್ ಏನಂತ ಕೇಳಿದ್ರೆ ಅವರ ಅಪ್ಪ ಚಚ್ಚು ಕಾಣಿಸ್ತಾ ಇರೋದನ್ನ ಕಂಡು ನನ್ನಿಂದನೇ ಏನಾದ್ರು ತಪ್ಪಾಗಿದೆ ಅಂತ ಕಂಡು ಹಿಡ್ಕೊಂತ ಇದ್ದೀನಿ. ಚಚ್ಚು ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ.
ಅದು ಬೇರೆ ನನ್ನ ಗನ್ನಿಂದ 2 ಬುಲೆಟ್ಸ್ ಮಿಸ್ಸಿಂಗ್ ಆಗಿದೆ. ಒಂದು ಬುಲೆಟ್ ಬಗ್ಗೆ ಸುಮದತ್ತ ಹೇಳಿದ್ದಾನೆ, ಇನ್ನೊಂದು ಬುಲೆಟ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ನಂಗೆ ಗೊತ್ತು ಈ ಕಾಯಿಲೆ ಸರಿ ಹೋಗೋದಿಲ್ಲ ಅಂತಾನೆ. ಅಜಯ್ ಕೂಡ ಅಳ್ತಾ ಅವರ ಅಪ್ಪನನ್ನ ತಬ್ಕೋತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಅಜಯ್ ಅಪರ್ಣಗೆ ಈಗ ನಾನು ಅಪ್ಪನನ್ನ ಅದರ ಬಗ್ಗೆ ಕೇಳಿದ್ರು ಕೂಡ ಸತ್ಯ ಗೊತ್ತಾಗೋದಿಲ್ಲ ಅಂತಾನೆ. ಸೊ ಇಲ್ಲಿ ಚಚ್ಚುವಿನ ಬಾಡಿ ಎಲ್ಲಿದೆ ಅಂತಾನು ಸಿನಿಮಾದ ಎಂಡಿಗೂ ಗೊತ್ತಾಗೋದಿಲ್ಲ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.